ಹಲೋ, ಏನಿಬ್ರು ಸೇರ್ಕೊಂಡು ಆಟ ಆಡ್ತಿದ್ದೀರಾ? ಹೌದು ಕಣ, ನಾನು ಒಬ್ನೇ ಕೆರೆ ದಡ ದಡ ಕೆರೆ ಆಟ ಆಡ್ತಾ ಇದ್ದೀನಿ. ಲೇ, ಓಟ ಕೂರ್ಸ್ಬಿಟ್ಟು ಏನು ಆಟ ಆಡ್ತಾ ಇದೆಯಾ ಅಂತ ಕೇಳ್ತೀಯಾ? ಮೆತ್ತಿಗೆ ಮಾತಾಡ್ ಮಾರಾಯ. ಓಕೆ. ಸೂರ್ಯನ ಯಾಕೆ ಆಫೀಸಿಗೆ ಕರ್ಸಿದ್ಯಾ? ಏನ ಸೂರ್ಯ ಆಫೀಸಿಗೆ ಬಂದಿದ್ದಾನ? ಏಯ್, ಏನೋ ನಡೀತಿದೆ ಅಲ್ಲಿ. ಈಗ ಕನ್ಫರ್ಮ್ ಆಯ್ತು, ನನ್ನ ಮಗನೇ 100% ನೀನೇ ತಾತನ್ ಕರ್ಸಿದ್ದು. ಹಲೋ, ಇಲ್ಲಿ ಸೀತಾ ಅನ್ನೋರು ಯಾರಾದ್ರೂ ಇದ್ದಾರಾ? ಹ್ಞೂ ಸರ್, ಇಲ್ಲೇ ಇದ್ದಾಳೆ. ಒಂದ್ ನಿಮಿಷ. ಸೀತಾ, ಸೀತಾ, ಬಾಸ್ ಕರೀತಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸೀತಾ ಅಂತಂದ್ರೆ ನೀನೇನೇನಮ್ಮ? ಹೌದು ಸರ್, ನಾನೇ. ಯಾಕೆ ಸರ್, ಏನಾಯ್ತು? ಇದನ್ನ ತಗೊಳಮ್ಮ, ನಿಂದೇನು ನೋಡ್ಕೊಮ್ಮ. ಗುಡ್ ಮಾರ್ನಿಂಗ್ ಸರ್. ಸರ್, ಇದು ನಂದೇ. ನಿಮ್ಮ ಕೈಗೆ ಎಲ್ಲ ಇವನಿಂದಾನೆ. ಮೀಟಿಂಗ್ ಅಂತ ಬಂದವನು ಈ ಡಬ್ಬನ ಅಲ್ಲೇ ಬಿಟ್ಟು ಬಂದಿದ್ಯಲ್ಲ. ಬೇರೆಯವ್ರ ವಸ್ತು ಅಂತ ಅಂದ್ರೆ ಕಾಳಜಿ ವಹಿಸ್ಬೇಕಲ್ವಾ? ಅದ್ರ ಮೇಲೆ ಸೀತಾ ಅಂತ ಹೆಸರು ಬರೆದಿತ್ತು, ಅದರಿಂದ ನನಗೆ ಗೊತ್ತಾಯ್ತು. ಇಲ್ಲದೆ ಹೋಗಿದ್ರೆ ಅನ್ಯಾಯವಾಗ ಹೆಣ್ಮಗಳ ಡಬ್ಬನ ಕಳೆದಾಕ್ಬಿಡ್ತಿದ್ಯಲ್ಲ. ಪ್ಲೇಸ್ ಮೇಲೋ. ಥ್ಯಾಂಕ್ ಯು ಸೋ ಮಚ್ ಸರ್. ಇದನ್ನ ನನ್ನ ತಾಯಿ ನನಗೆ ಕೊಟ್ಟಿತ್ತು. ಇರೋ ತುಂಬ ನೆನಪುಗಳಿದೆ. ಇರ್ಲಿ ಬಿಡಮ್ಮ, ಸದ್ಯ ನಾನು ನೋಡಿದೆ, ಹಾಗಾಗಿ ಗೊತ್ತಾಯ್ತು. ಸರ್, ನನ್ನಿಂದ ನಿಮಗೆ ತೊಂದರೆ ಆಯಿತು ಅನ್ಸುತ್ತೆ. ಸಾರಿ ಸರ್. ತೊಂದರೆ ಏನಪ್ಪ. ಮತ್ತು ಅಲ್ಲಮ್ಮ, ನೀನು ಯಾಕೆ ಈ ಡಬ್ಬನ ಈ ಇರ್ರೆಸ್ಪಾನ್ಸಿಬಲ್ ಇಡಿಯಟ್ ಕೈ ಕೊಟ್ಟಿದೀಯಲ್ಲ? ಮುಖ ಬರುತ್ತೆ. ಹಾಗೇನಿಲ್ಲ ಸರ್, ಆದರೆ ಕೆಲವೊಂದು ವಿಷಯ ಮರ್ತ್ಬಿಡ್ತಾರೆ ಅಷ್ಟೇ. ನಾನು ಅವತ್ತಿಂದ ಕೇಳ್ತಾ ಇದ್ದೀನಿ, ನನ್ನ ಲಂಚ್ ಬಾಕ್ಸ್ ಎಲ್ಲಿ ಅಂತ. ನೆನಪಿಲ್ಲ ಅಂತಾರೆ ಸರ್. ನೆನಪಿಲ್ವ ಇವನಿಗೆ? ಅಲ್ಲ, ಇಷ್ಟು ವಯಸ್ಸಾಗಿರೋ ನನಗಿಂತ ಮರಿವೇನೆಯ ನಿನಗೆ? ಇಲ್ಲ ಸರ್, ನಿನ್ನ ಹೆಸರೇನು? ರಾಮ್. ಹಾ, ಶ್ರೀರಾಮ್. ಹಾ. ಸರ್, ಓ, ಅವತ್ತು ಚೇಂಬರ್ನಲ್ಲಿ ನನ್ನ ಚೇರ್ ಮೇಲೆ ಕೂತಿದ್ದವನು ನೀನೇ ಅಲ್ವಾ? ಹೌದು ಸರ್, ಅದು ಸ್ವಲ್ಪ. ಎಷ್ಟು ಎಡವಟ್ಟು ಮಾಡ್ತೀಯಪ್ಪ ನೀನು. ಅಲ್ಲ, ನಮ್ಮ ವಸ್ತುಗಳ ಮೇಲೆ ನಾವು ಎಷ್ಟೊಂದು ಕಾಳಜಿ ಇಟ್ಕೋತೀವಿ, ಅಂಥದ್ರಲ್ಲಿ ಬೇರೆಯವ್ರ ವಸ್ತು ಮೇಲೆ ಇನ್ನೂ ಹೆಚ್ಚು ಕಾಳಜಿ ಇಟ್ಕೋಬೇಕಪ್ಪ. ಅರ್ಥ ಆಯ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಈ ಡಬ್ಬ ಹೊಡ್ಕೊಟ್ಟಿದ್ದಕ್ಕೆ. ಅರ್ಥ ಆದ್ರೂ ಸಾಲದು, ನೆನಪಿನಲ್ಲಿರಲಿ. ಕೆಲಸ ಮುಂದುವರಿಸಿ. ರಾಮಪ್ಪ, ಥ್ಯಾಂಕ್ ಯು ಸೋ ಮಚ್. ಆದ್ರೂ ನಿಂತಲ್ಲೇ ಕಣ್ ಮುಂದೆ ಸ್ವರ್ಗ ಪಾಸ್ ಆಗೋ ಹಾಗೆ ಮಾಡ್ಬಿಟ್ಟೆ ಸೂರಿ ನೀನು. ಹೆಂಗಿತ್ತು? 5 ಡೋಸ್ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ. ಹೌದಪ್ಪ, ನೀನೇನ್ ಬಿಡೋ ಆಕ್ಟಿಂಗ್ ಅಲ್ಲಿ ಮುಖ್ಯಮಂತ್ರಿ. ಆದ್ರೆ ನಮ್ ಗುಂಡಿಗೆ ತಡಿಬೇಕಲ್ಲ. ಇನ್ನೊಂದ್ 2 ಮಾತು ಎಕ್ಸ್ಟ್ರಾ ಆಡಿದ್ರು ನಾನೇ ತಗೊಂಡ್ಬರ್ತಿದ್ದೆ ನಿನ್ನ. ಅಯ್ಯೋ ಪುಕ್ಲ, ಅಡುಗೆನಲ್ಲಿ ಮಸಾಲೆ ಜಾಸ್ತಿ ಇದ್ರೆ ಘಾಟು, ಮಾತಿನಲ್ಲಿ ತಮಾಷೆ ಜಾಸ್ತಿ ಇದ್ರೆ ಟೇಸ್ಟು. ಹೌದು, ತಮಾಷೆ ಹೋಗಿ ಅಮಾಸೆ ಆಗಿರೋದು. ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಕಣ. ನಮ್ಮ ರಾಮ ಇತ್ತೀಚೆಗೆ ನಾಟಕ ಕಲ್ತಿದ್ದಾನಲ್ವಾ? ಹೌದೌದು. ಮೆಸೇಜು ಯಾರ್ದು? ರಾಮ್ದು. ಆದಷ್ಟು ಬೇಗ ನನ್ನ ಕರ್ಸೋ. ಆಕ್ಟಿಂಗ್ ಮಾಡ್ತಾನೋ ಬಿಡ್ತಾನೋ, ನನ್ ಮೇಲೆ ಮಾತ್ರ ಸರಿಯಾಗಿ ಸವಾರಿ ಮಾಡ್ತಿದ್ದಾನೆ. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ಕಾಫಿ. ಥ್ಯಾಂಕ್ ಯು. ಓಕೆ ಸರ್. ಗಣೇಶ್, ಒಂದು ನಿಮಿಷ ಬನ್ನಿ ಇಲ್ಲಿ. ಸರ್, ಏನಾಗಬೇಕಾಗಿತ್ತು? ರಾಮ್ ಹತ್ರ ಹೋಗಿ ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳಪ್ಪ. ರಾಮ್ ಹತ್ರ ಹೋಗಿ ಬಾಸ್ ಕರಿತಿದ್ದಾರೆ ಅಂತ ಹೇಳು. ಓಕೆ ಸರ್. ಬಾಯ್. ರಾಮ್ ಹತ್ರ ಹೋದ್ಮೇಲೆ ಮೆತ್ತಿಗೆ ಮಾತಾಡಪ್ಪ. ಓಕೆ, ಇನ್ನೊಂದ್ಸತಿ ಹೇಳ. ಓಕೆ ಸರ್,
ಬಾಸ್ ನಿಮ್ಮನ್ನ ಕ್ಯಾಬಿನಿಗೆ ಕರಿತಿದ್ದಾರೆ. ಬಂದ ಬಂದ. ಅಶೋಕ ಮಾತಾಡೋದು ಬಹಳದಿದೆ, ಕೂತ್ಕೊಳ್ಳೋ. ಎಸ್ ಬಾಸ್. ಗೋಪಾಲ್ ಜೊತೆ ಮೀಟಿಂಗ್ ಫಿಕ್ಸ್ ಮಾಡು. ಪೆಂಡಿಂಗ್ ಫೈಲ್ಸ್ ಏನಾದರೂ ಇದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡಿ. ಓಕೆ ಬಾಸ್. ಈ ಸಲ ಅವರು ಹೊಸ ಡಿಸೈನ್ದು ಟಿಫನ್ ಬಾಕ್ಸ್ ತಯಾರು ಮಾಡಿದ್ದಾರೆ. ಟಿಫನ್ ಬಾಕ್ಸ್? Yes. ವೆರಿ ಗುಡ್, ವೆರಿ ಗುಡ್. ತಾತ ತಾತ, ದಿಸ್ ಇಸ್ ಟೂ ಮಚ್. ಎಲ್ರ ಎದುರುಗಡೆ ತಮಾಷೆ ಮಾಡ್ತಾ ಇದ್ದೀರಾ? ಇದು ನಿಮ್ಗೆ ಜೋಕ್ ಅನಿಸ್ತಿದ್ಯಾ? ನಾನು ತಮಾಷೆ ಮಾಡ್ತಿಲ್ಲಪ್ಪ, ಸೀರಿಯಸ್ಸಿಗೆ ಬೈತಿರೋದು. ತಾತ, ಇದು ಆಫೀಸ್, ಇಷ್ಟ ಬಂದಂಗೆ ಆಡೋದಲ್ಲ. ಮೈ ಆಫೀಸ್, ಮೈ ರೋಲ್ಸ್. ಸೂರಿ, ಇಂಜಿನ್ ಗರಂ ಆಗಿದೆ, ಕೂಲ್ ಮಾಡಬೇಕು. ಏ ರಾಮ, ಕೇಳಿಸ್ಕೊಳ್ಳೋ ಇಲ್ಲಿ. ನೀನು ಅಡ್ವಾನ್ಸ್ ಸ್ಯಾಲ್ರಿ ಕೊಡಿಸ್ಬೇಕಾಗಿರೋದು ಆಕೆಗೆ ತಾನೆ? ಹೌದು. ಎಷ್ಟು ಹಣ ಬೇಕೋ ಅಷ್ಟನ್ನು ಸ್ಯಾಂಕ್ಷನ್ ಮಾಡಿಸ್ಕೊ. ಡಾಕ್ಯುಮೆಂಟ್ಸು ವೆರಿಫಿಕೇಶನ್ ಅಂತ ಟೈಮ್ ವೇಸ್ಟ್ ಮಾಡಬೇಡಿ. ತಾತ, ಐ ಸೀರಿಯಸ್? ಮನುಷ್ಯನ ಪ್ರಾಮಾಣಿಕತನ ಮನಸ್ಸಿನಲ್ಲಿ ದಾಖಲಾದ ಮೇಲೆ ಯಾವ ಡಾಕ್ಯುಮೆಂಟ್ಸ್ಗೂ ಅರ್ಥ ಇಲ್ಲ ಕಣೋ. ಆ ಹುಡುಗಿ ಒಂದು ಹಳೆ ಟಿಫನ್ ಬಾಕ್ಸ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿದ್ದಾಳೆ ಅಂತ ಅಂದಮೇಲೆ ಅವಳ ಮನಸ್ಸು ಎಂಥದ್ದು ಅಂತ ಗೊತ್ತಾಗೋದಿಲ್ವಾ? ನಾವು ಇವಾಗ ಕೊಡ್ತಾ ಇರೋ ಹಣದಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಪೋಲಾಗೋದಿಲ್ಲ. ಅಶೋಕ, ಆದಷ್ಟು ಬೇಗ ಬಿಡುಗಡೆ ಮಾಡಿ. ಎಸ್ ಬಾಸ್. ತಾತ ತಾತ ತಾತ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಆಕೆಗೆ ಅಡ್ವಾನ್ಸ್ ಸ್ಯಾಂಕ್ಷನ್ ಆಗಿದ್ದಕ್ಕೆ ನೀನು ಇಷ್ಟೊಂದು ಖುಷಿ ಪಡ್ತಿದ್ಯಾ ಅಂದ್ರೆ ಈ ನಂಟಲ್ಲಿ ಏನೋ ಸ್ಪೆಷಾಲಿಟಿ ಇದೆ. ಬ್ರಹ್ಮ ಗೀಚಿದ ನಂಟು ಒಮ್ಮೊಮ್ಮೆ ಬ್ರಹ್ಮಗಂಟ ಆದರೂ ಆಗ್ಬೋದು. ಯೋಚನೆ ಮಾಡಪ್ಪ. ಸೂರಿ ಸೂರಿ, ನಾನು ಇದೇ ತರ ಯೋಚನೆ ಮಾಡ್ತಿದ್ದೆ. ಸೇಮ್ ಪಿನ್. ನಿಮ್ ನಾಟಕದ ಪ್ರಾಕ್ಟೀಸ್ನ ಮುಂದುವರಿಸಿ, ನಂಗೆ ಕೆಲಸ ಇದೆ, ಲೇಟ್ ಆಯ್ತು. ಅಶೋಕ, ಇಮಿಡಿಯೇಟ್ ಆಗಿ ಪ್ರೊಸೆಸ್ ಮಾಡೋಕೆ. ಓಕೆ ಬಾಸ್. ನಾಚಿಕೊಂಡು ಹೋಗ್ತಾ ಇದ್ದಾನೆ. ಸೂರಿ, ಅವ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ನಾವೇ ಏನೇನು ಇಮ್ಯಾಜಿನ್ ಮಾಡ್ಕೊಂಡು ದಾರಿ ತಪ್ತಾ ಇದೀವಿ ಅಂತ ಅನಿಸ್ತಾ ಇದೆ. ಮೊಮ್ಮಗ ದಾರಿ ತಪ್ಪಲಿ ಅಂತಾನೆ ಕಾಯ್ತಾ ಇರೋ ತಾತ ಕಣೋ ನಾನು. ಅವನ ಹೆಸರಿಗೆ ತಕ್ಕಂಗೆ ರಾಮ ಆಗಿರೋ ಇವನಿಗೆ ಸಭ್ಯ ಸಂಸ್ಕಾರವಂತ ಹುಡುಗಿ ಸಿಕ್ಕಿದ್ರೆ ಅದಕ್ಕಿಂತ ಖುಷಿ ಪಡುವಂಥದ್ದು ಇನ್ನೇನಿದೆಯೋ ನನಗೆ. ಅಶೋಕ, ಮಿಕ್ಕ ವಿಚಾರ ಆಮೇಲೆ ಮಾತಾಡೋಣ. ಮೊದಲು ಇದನ್ನ ಮುಗಿಸು. ದೇವರೇ, ತಮಾಷೆಗೆ ಅಂತ ರೇಗಿಸ್ತಿರೋದು, ಇನ್ನೇನೋ ಅವಾಂತರ ಆಗದಿರೋ ಥರ ನೋಡ್ಕೊ. ಸ್ಟೋರಿನ ಇನ್ನೂ ಕಾಂಪ್ಲಿಕೇಟೆಡ್ ಮಾಡಬೇಡ ಪ್ಲೀಸ್. ಸೀತವ್ರೆ, ಐ ಆಮ್ ರಿಯಲಿ ಸಾರಿ. ನಾನು ಮಾಡಿದ ತಪ್ಪಿಂದ ನಿಮ್ಮ ಡಬ್ಬಿ ನಿಮ್ಮಿಂದ ದೂರ ಉಳಿಯೋಗಾಯ್ತು. ಇಟ್ಸ್ ಓಕೆ. ಇವತ್ತು ನನ್ನ ತಾಯಿ ನೆನಪುಗಳು ನನಗೆ ವಾಪಸ್ ಸಿಕ್ಕಿದೆ. ಸೊ ನಿಮ್ಮ ತಪ್ಪನ್ನ ನಾನು ಕ್ಷಮಿಸ್ತಾ ಇದ್ದೀನಿ. ಅಬ್ಬಾ, ಇವಾಗ ಸ್ವಲ್ಪ ರಿಲೀಫ್ ಸಿಕ್ತು. ಇವತ್ತು ಒಳ್ಳೆ ದಿನನೇ ಆಗಿರುತ್ತೆ. ನನ್ನ ಲಂಚ್ ಬಾಕ್ಸ್ ನನಗೆ ವಾಪಸ್ ಸಿಕ್ಕಿದೆ. ಕಡಿಮೆ ಬಾಡಿಗೆಗೆ ಮನೆ ಸಿಕ್ಬಿಟ್ರೆ ಸಾಕು ಅಂತ ಅನಿಸ್ತಾ ಇದೆ. ಅಷ್ಟಕ್ಕೆ ತೃಪ್ತಿ ಪಟ್ರೆ ಹೇಗೆ? ದೇವ್ರು ನಿಮಗೆ ಸ್ವಂತ ಮನೆ ಕೊಡ್ಸಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಕಷ್ಟನ ಎದುರಿಸೋ ಶಕ್ತಿ ಕೊಡು ದೇವ್ರೆ ಅಂತ ಕೇಳ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಕಷ್ಟನೇ ಕೊಡಬೇಡ ಅಂತ ಕೇಳ್ಕೊಂಡ್ರೆ ಅದು ದುರಾಸೆ ತಾನೆ. ಅಕಸ್ಮಾತ್ ನೀವು ನಂಬೋ ರಾಮ ಆಲ್ರೆಡಿ ನಿಮ್ಮ ಮನೆನ ಉಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಆಗದೆಲ್ಲ ಒಳ್ಳೇದಕ್ಕೆ ಅಂತ ನಂಬಿದ್ದೀನಿ. ದೇವ್ರ ನಿರ್ಧಾರ ಹೇಗಿದೆಯೋ ಅದನ್ನು ನಾನು ಒಪ್ಕೋತೀನಿ. ಮೇಡಮ್, ನಿಮ್ಮನ್ನ ಚರಣ್ ಸರ್ ಕರಿತಿದ್ದಾರೆ.
ಲಿಲ್ ಫ್ರೆಂಡ್, ನಿಮ್ಮ ಮಮ್ಮಿಗೆ ಇವತ್ತು ತುಂಬ ಒಳ್ಳೆ ನ್ಯೂಸ್ ಇದೆ. ನಿನ್ನ ಮನೆ ಯಾವತ್ತೂ ನಿನ್ನ ಹತ್ರನೇ ಇರುತ್ತೆ. ಬಿ ಹ್ಯಾಪಿ. ಬೆಂಗಳೂರಲ್ಲಿ ಇಬ್ರು ಸಂಪಾದನೆ ಮಾಡಿದ್ರು ಸಾಕಾಗಲ್ಲ. ಒಬ್ಳು ಸಂಬಳದಲ್ಲಿ ಸೀತಾ ಏನು ಅಂತ ಮಾಡ್ತಾಳೆ. ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರಲ್ಲ ಅದು. ಈಗ ನಿನ್ ಸ್ಕೂಲಿಗೆ ಫೀಸು, ತಿಂಡಿ, ಆಡೋದಕ್ಕೆ ಬೊಂಬೆ ಇದೆಲ್ಲ ಹ್ಯಾಕ್ ಸಿಗುತ್ತೇಳು? ನಿಮ್ಮಮ್ಮ ಕೆಲಸ ಮಾಡಿನೇ ಸಂಪಾದನೆ ಮಾಡ್ಬೇಕು. ಎಲ್ರಿಗೂ ರೈಮಿಂಗ್ ವರ್ಡ್ಸ್ ಕಲಿಯಕ್ ಹೇಳಿದ್ನಲ್ಲ, ಎಲ್ರು ಕಲ್ತಿದ್ದೀರಾ? ಓಕೆ, ನೋಡೋಣ. ಕ್ಯಾಟ್, ಹ್ಯಾಟ್, ವೆರಿ ಗುಡ್. ಬಾಲ್, ಕಾಲ್, ವೆರಿ ಗುಡ್. ಬೇಕ್ರಿ, ಸಿಹಿ, ಯಸ್ ಮ್ಯಾಮ್. ಕಮ್ ಆನ್, ಟೆಲ್ ಮೀ ಮ್ಯಾಮ್, ವಾಟ್ ಹ್ಯಾಪೆಂಡ್? ಬೇಕ್ರಿ, ಟೆಲ್ ಮಿ ದ ರೈಮಿಂಗ್. ಸಂಬಳ. ಸೈಲೆನ್ಸ್. ಸಂಬಳ ಅಂದ್ರೆ ಸ್ಯಾಲ್ರಿ, ಬೇಕ್ರಿ ಸ್ಯಾಲ್ರಿ. ಓ, ತಟ್ಟಂತ ಇಂಗ್ಲೀಷಲ್ಲಿ ಹೊಳಿಲಿಲ್ವಾ? ಗುಡ್. ನೆಕ್ಸ್ಟ್ ಟೈಮ್ ಇಂಗ್ಲೀಷಲ್ಲಿ ಹೇಳ್ಬೇಕು, ಓಕೆನಾ? ಬುಕ್. ಮ್ಯಾಮ್, ಏನು? ನನಗೆ ತುಂಬ ಹೊಟ್ಟೆ ನೋವುತ್ತದೆ. ಹೊಟ್ಟೆ ನೋವ್ತಿದ್ಯಾ? ಮೋಸ್ಟ್ಲಿ ಹೊಟ್ಟೆ ಹಸ್ದಿರ್ಬೇಕು ಅನ್ಸುತ್ತೆ. ಇನ್ನೇನು ಬ್ರೇಕ್ ಟೈಮ್ ಆಯ್ತು, ಊಟ ಮಾಡೋಣ? ಯು ಟೆಲ್ ಮಿ. ಬುಕ್. ವೆರಿ ಗುಡ್. ಸೆಟ್. ಸ್ಯಾಲ್ರಿ ಅಡ್ವಾನ್ಸು ಯಾಕೆ ಬೇಕು ನಿಮಗೆ? ಮನೆ ಮೇಲೆ ಲೋನ್ ತಗೊಂಡಿದ್ದೀವಿ ಸರ್. ಬ್ಯಾಂಕಿಂದ ನೋಟಿಸ್ ಬಂದಿದೆ. ಅಡ್ವಾನ್ಸ್ ಆಗಿ ನಮಗೆ ಸ್ಯಾಲ್ರಿ ಸಿಕ್ಕಿಲ್ಲ ಅಂದರೆ ಮನೇನ ಜಪ್ತಿ ಮಾಡ್ತಾರೆ. ನಿಮ್ಮ ಸ್ಯಾಲ್ರಿ ಅಡ್ವಾನ್ಸ್ಗೆ ದೊಡ್ಡ ಬಾಸಿಂದ ರೆಕಮೆಂಡೇಶನ್ ಬಂದಿದೆ. ಸದ್ಯ ನಿಮ್ಗೊಂದು ಇಮೇಲ್ ಬರುತ್ತೆ, ಅದರಲ್ಲಿರೋ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಕಳಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ತುಂಬ ಉಪಕಾರ ಮಾಡಿದ್ದೀರಾ. ಥ್ಯಾಂಕ್ ಯು. ಹಲೋ. ಹಲೋ ಸರ್, ನಮಸ್ತೆ. ನಾನು ಸಿಹಿ ಸ್ಕೂಲಿಂದ ಮಾತಾಡ್ತಾ ಇರೋದು. ಸಿಹಿ ಸಿಹಿಗೇನಾಯ್ತು? ಸರ್, ಭಯ ಪಡಬೇಡಿ. ಅವಳು ಹೊಟ್ಟೆ ನೋವು ಅಂತ ತುಂಬ ಅಳ್ತಿದ್ಲು. ಅವ್ರ ಅಮ್ಮನಿಗೆ ಫೋನ್ ಮಾಡಿದ್ವಿ, ಅವರು ಕಾಲ್ ಪಿಕ್ ಮಾಡ್ತಿಲ್ಲ ಸರ್. ಅದಕ್ಕೆ ನಿಮಗೆ ಕಾಲ್ ಮಾಡಬೇಕಾಯ್ತು. ಓ, ನಾನು ಈಗಲೇ ಬರ್ತೀನಿ. ಅವ್ರ ಅಮ್ಮಂಗೂ ನಾನೇ ಫೋನ್ ಮಾಡ್ತೀನಿ. ಓಕೆ ಸರ್. ರಾಮ್, ಇವತ್ತು ನಿಜವಾಗ್ಲೂ ನನ್ನ ಲಕ್ಕಿ ಡೇನೆ. ಅಡ್ವಾನ್ಸ್ ಸ್ಯಾಲ್ರಿ ಕೊಡೋಕ್ಕೆ ಬಾಸ್ ಒಪ್ಕೊಂಡಿದ್ದಾರೆ. ಹೇ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ಕೇಳಿರಲಿಲ್ಲ ಅಂದರೆ ನನಗೆ ಅಡ್ವಾನ್ಸ್ ಸ್ಯಾಲ್ರಿ ಸಿಗ್ತಾನೆ ಇರಲಿಲ್ಲ. ನನಗೆ ಥ್ಯಾಂಕ್ಸ್ ಹೇಳೋ ಬದಲು ಬಾಸ್ಗೆ ಹೋಗಿ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳಿ. ಸ್ಯಾಲ್ರಿ ಅಡ್ವಾನ್ಸ್ ಕೊಡೋದ್ರ ಜೊತೆಗೆ ನಿಮ್ಮ ಬಾಡಿಗೆ ಮನೆ ಹುಡ್ಕೋ ಜವಾಬ್ದಾರಿ ಕೂಡ ಕಡಿಮೆ ಮಾಡಿದ್ದಾರೆ. ಅದನ್ನೆಲ್ಲ ಬಿಡೋಕ್ಕಾಗಲ್ಲ. ನಾನು ಮನೆ ಹುಡುಕ್ಲೇಬೇಕು. ನನ್ನ ಸ್ಯಾಲ್ರಿ ಮೇಲೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿದ್ರು. ಅವತ್ತು ಹೇಳಿದಾಗೆ 4 ರಿಂದ 5 ಲಕ್ಷ ಬರುತ್ತೆ. ಅದರಿಂದ ಪೂರ್ತಿ ಸಾಲ ತೀರ್ಸೋಕ್ಕಾಗತ್ತಾ? ಎಲ್ಲ ನೀವೇ ಡಿಸೈಡ್ ಮಾಡಿದ್ರೆ ಹೇಗೆ? ಸ್ವಲ್ಪ ಜಾಸ್ತಿ ಅಮೌಂಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ರೆ ಕೆಲಸ ಆಗೋದಿಲ್ಲ. ಈಗ ಎಷ್ಟಾಗುತ್ತೋ ಅಷ್ಟು ಸಾಲ ತೀರಿಸ್ತೀನಿ. ನೀರಲ್ಲಿ ಮುಳುಗ್ತಿರೋರಿಗೆ ಒಂದು ಹುಲ್ಲಿನ ಕಡ್ಡಿ ಸಿಕ್ಕಿದ್ರು ಅದು ಆಸರೆನೇ ಅಲ್ವಾ? ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಸ್ಟೇ ಕಾಮ್. ಹೌದಾ? ಹಾಗಿದ್ರೆ ಈ ಮಾತು ನಿಮಗೂ ಅನ್ವಯ ಆಗುತ್ತೆ ಅಲ್ವಾ? ನನ್ಗ? ಹಾಂ, ಲೈಫಲ್ಲಿ ನಡೆದಿರೋ ಕಹಿ ನೆನಪುಗಳನ್ನ ಬಿಟ್ಟು ಮುಂದೆ ಹೋಗೋಕ್ಕೆ ಒಂದು ಸೊಲ್ಯೂಷನ್ ಇರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಅಂದರೆ ಚಾನ್ಸ್ ಸಿಕ್ಕಿದ ತಕ್ಷಣ ಲೈಫ್ ಬಗ್ಗೆ ಪಾಠ ಮಾಡ್ತೀರಾ. ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳ್ಕೊಡ್ತೀರಾ. ಟೆನ್ಷನ್ ಮಾಡ್ಕೋಬಾರ್ದು, ಕೂಲ್ ಆಗಿರ್ಬೇಕು ಅಂತೆಲ್ಲ ಭಾಷಣ ಮಾಡ್ತೀರಾ. ಆದರೆ ನಿಮ್ಮ ಲೈಫ್ ಬಗ್ಗೆ ನೀವೇ ಯೋಚನೆ ಮಾಡಿಲ್ಲ ಅಂದರೆ? ಆ ವಿಷಯ ಬಿಡಿ, ನಿಮ್ಮ ಲಕ್ಕಿ ಡೇ ಬಗ್ಗೆ ಮಾತಾಡೋಣ. ಮಾತು ಮರ್ಸ್ಬೇಡಿರ. ಈ ಸಲ ಉಪದೇಶ ಕೊಡೋಕ್ಕೆ ನನಗೂ ಅವಕಾಶ ಸಿಕ್ಕಿದೆ. ನನ್ನ ಲಕ್ಕಿ ಡೇ ದಿನ ನಾನು ಹೇಳಿದ್ದು ನಿಜ ಆದರೂ ಆಗ್ಬೋದು. ನಿಮಗೆ ಆದಷ್ಟು ಬೇಗ ಒಂದು ಮದುವೆ ಆಗಬೇಕು.
ನಮ್ಮ ಆಫೀಸಲ್ಲಿ ಎಷ್ಟೊಂದು ಜನ ಹುಡುಗಿರಿದ್ದಾರೆ. ನಿಮ್ಗೆ ಯಾವ ಥರ ಹುಡುಗಿ ಓಕೆ ಅಂತ ಹೇಳಿ. ಏ ಪ್ರಿಯಾ ಪ್ರಿಯಾ ಒಂದು ನಿಮಿಷ ಪ್ರಿಯಾನ ನೋಡಿ ಒಂದ್ಸಲ. ರಾಮ್ಗೆ ನಿಂತರ ಹುಡುಗಿ ಓಕೆನಾ ಅಂತ ನಾನು ಕೇಳ್ತಾ ಇದ್ದೆ. ಈ ಹಾದಿಲ್ ಹೋಗೋರ್ನೆಲ್ಲ ನನಗ್ ತೋರಿಸ್ಬೇಡ. ನನ್ನ ಹಾಟು ನನ್ನ ಕೋಟ್ಯಾಧೀಶ್ವರ ರಾಜ್ಕುಮಾರಂಗೋಸ್ಕರ ಬುಕ್ ಆಗೋಗಿದೆ. ಕನ್ಸ್ ಕಾಣ್ತಾ ಇರು. ಕನ್ಸು ಮನ್ಸು ಎಲ್ಲ ಕಡೆ ಅವರೇ ಇದ್ದಾರೆ. ಐ ಕ್ಯಾನ್ ಫೀಲ್ ದಟ್ ಕನೆಕ್ಷನ್, ಗೊತ್ತಾ? ಹೌದು. ನಮ್ಮ ಹಣೆಯಲ್ಲಿ ಯಾರ ಹೆಸರು ಬರ್ದಿರುತ್ತೋ ಅವ್ರು ಆಕ್ಸಿಡೆಂಟಲ್ ಆಗಾದ್ರೂ ನಮ್ಮ ಲೈಫಲ್ಲಿ ಬಂದೇ ಬರ್ತಾರೆ. ಈಗ ನೀನೇ ರಿವೈಂಡ್ ಮಾಡಿ ನೋಡು. ಬಾಸ್ನ ನಾನು ಮೀಟ್ ಮಾಡಿದ್ದು ಆಕ್ಸಿಡೆಂಟಲ್ಲಿ, ಅದಾದ್ಮೇಲೆ ಜಗಳ, ಆಮೇಲೆ ಆಫೀಸು, ಆಮೇಲೆ ಪರಿಚಯ ಆಗಿ ಕಾಫಿ ಟೀ ಊಟ ಅದೆಲ್ಲ ಆಯ್ತು. ಇವಾಗ ಲವ್ ಒಂದೇ ಬಾಕಿ. ಅಮ್ಮ ತಾಯಿ ಎಲ್ಲಿಂದ ಎಲ್ಲಿಗೋ ಲಿಂಕ್ ಮಾಡಬೇಡ. ಅದೇ ಕಣೆ ಮೇನು ರಿಲೇಶನ್ಶಿಪ್ ಅಲ್ಲಿ. ನನ್ಗೂ ಅವ್ರಿಗೂ ಪಕ್ಕಾ ಒಂದ್ ಲಿಂಕ್ ಇದೆ, ಏನೋ ಒಂದ್ ಕನೆಕ್ಷನ್ ಇದೆ. ಮನದ ಬಾಗಿಲನು ಬಡಿದು ಹೋದ ಭಾವಕ್ಕೆ ಜೀವ ನೀಡಿ ಕಳೆದ ನಿನ್ನೆಗಳ ಮರೆಸುವಂತ ನಲ್ಮೆಯ ನಾಳೆಯಾಗಿ ಸೀತಾರಾಮ. ತುಂಬ ಹೊಟ್ಟೆ ನೋತಿದ್ಯಾ? ಏನಾಗ್ತಿದೆ ಅಂತ ಹೇಳು. ನೋಡಿ, ನೀವು ಆ ಕಡೆ ಹೋಗಿ, ನಿಮ್ಗಿದೆಲ್ಲ ಗೊತ್ತಾಗಲ್ಲ. ಅವಳಿಗೆ ಏನು ಕೊಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಏನೇನೋ ಸಿಕ್ಕಿದ್ದೆಲ್ಲ ತಿಂದು ಹೊಟ್ಟೆ ಕೆಡಿಸ್ಕೊಂಡಿದ್ದಾಳೆ. ತಗೋ ಕುಡಿ ಕಷಾಯ. ಬೇಡ ಅಜ್ಜಿ. ನೋಡು, ಕುಡಿಬೇಕು, ಹಾಗೆಲ್ಲ ಬೇಡ ಅನ್ಬಾರ್ದು. ಕುಡಿದ್ರೇನೆ ಸರಿ ಹೋಗೋದು. ಇಲ್ಲ ಅಂದ್ರೆ ಹೊಟ್ಟೆ ಒಳಗೆ ಹುಳ ಬಂದು ಕಚ್ಚಿ ಕಚ್ಚಿ ತಿನ್ಬಿಡತ್ತೆ. ಹಾಗೇನೂ ಆಗಲ್ಲ. ನಾ ಹೇಳ್ತಾ ಇದ್ದೀನಿ, ನೀ ಕುಡಿಬೇಕು ಅಷ್ಟೇ. ಕುಡಿ. ಹೊಟ್ಟೆ ನೋವು ಕಮ್ಮಿ ಆಯ್ತು. ಹಾ, ಇಷ್ಟು ಬೇಗ ಕಮ್ಮಿ ಆಯ್ತಾ? ಏಯ್, ಅಜ್ಜಿ ಮೊಮ್ಮಗಳು ಸೇರ್ಕೊಂಡು ಡ್ರಾಮಾ ಮಾಡ್ತಾ ಇದ್ದೀರಾ? ತಾತ, ಅಜ್ಜಿ ಮಾಡಿದ ಕಷಾಯ ಸೂಪರ್ ಸ್ಟ್ರಾಂಗು. ಸಖತ್ ಬೇಗ ನೋವು ಮಾಯ ಆಯ್ತು. ಹೆಂಗೆ? ಇವೆಲ್ಲ ಓವರು. ಮೊದ್ಲೆಲ್ಲ ಈ ತಾತ ಸುಳ್ಳು ಹೇಳ್ತಿದ್ದಾರೆ ಅಂತ ದೇವ್ರ ಮುಂದೆ ಬಸ್ಕಿ ಹೊಡಿಸ್ತಾ ಇದ್ದೆ. ಆಮೇಲೆ ಗೊತ್ತಾಯ್ತು ಈ ಅಜ್ಜಯ್ಯಂಗೆ ಮರುವು ಅಂತ. ಈ ತಾತಪ್ಪ ಮರೆಗುಳಿಗ್ ಗೋತಪ್ಪ. ಏಯ್, ನಿಮ್ಮ ಅಜ್ಜಿ ನನ್ನನ್ನು ಆಡ್ಕೋತಾಳೆ ಅಂತ ನಗ್ತಾ ಇದೀಯ ನೀನು? ಸುಳ್ಳು ಹೇಳಿದ್ರೆ ಬಸ್ಕಿ ಹೊಡಿಬೇಕಾ? ದೇವ್ರ ಹತ್ರ ಸಾರಿ ಕೇಳ್ಬೇಕಲ್ಲ, ಅದಕ್ಕೆ. ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ದೇವ್ರು ಕಣ್ಚುಚ್ಬಿಡ್ತಾನೆ. ಈಗ ಮೂರ್ತಿ ತಾತ ಏನಾದ್ರು ಸುಳ್ಳು ಹೇಳಿದಿದ್ರೆ ಇಷ್ಟೊತ್ತಿಗೆ ದೇವರ ಹತ್ರ ಸಾರಿ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತಾ? ನಿಜ ಹೇಳು, ನಿನ್ನ ಹೊಟ್ಟೆ ನೋವು ಹೋಯ್ತಾ? ರೀ, ಸ್ವಲ್ಪ ಬರ್ತೀರಾ? ಪುಟಿ, ನಾನು ಬಟ್ಟೆ ಒಣಗಾಕ್ ಬರ್ತೀನಿ. ಹಾಂ, ದೇವ್ರೆ, ಕಣ್ಚುಚ್ಬೇಡ. ನಾನು ಸುಳ್ಳು ಹೇಳಿದ್ದು ಸೀತಮ್ಮನ್ಗೋಸ್ಕರ ಅಷ್ಟೇ. ನನ್ನ ಬಿಟ್ರೆ ಸೀತಮ್ಮನ್ಗೆ ಹೆಲ್ಪ್ ಮಾಡಕ್ ಯಾರಿದ್ದಾರೆ ಅಲ್ವಾ? ಇವತ್ತು ನಾನು ಮಾಡೋ ಕೆಲಸ ನೋಡಿ ಸೀತಮ್ಮ ಫುಲ್ ಅಂದ್ರೆ ಫುಲ್ ಹ್ಯಾಪಿ ಆಗ್ತಾಳೆ. ನಾನು ಅನ್ಕೊಂಡಿದ್ದೆಲ್ಲ ಆಗ್ಬೇಕು ದೇವ್ರೆ. ಸರ್, ಮೇ ಕಮಿನ್ ಸರ್? ಬನ್ನಿ ಸರ್. ಹೇಳಿ ಸರ್. ನಮ್ಮ ವೆಂಡರ್ಸ್ ಎಲ್ಲ ನಿಮ್ಗೆ ಪರ್ಸನಲಿ ಗೊತ್ತಾ? ತುಂಬಾ ಜನ ಗೊತ್ತಿದ್ದಾರೆ ಸರ್. ಎಲ್ರು ಗೊತ್ತಾ? ತುಂಬಾ ಜನ ಗೊತ್ತಾ?
ನನಗೆ ಸ್ವಲ್ಪ ಜನ ಗೊತ್ತಷ್ಟೇ ಸರ್. ಓಕೆ, ಸ್ವಲ್ಪ ಜನ ಗೊತ್ತಲ್ವಾ? ಆ ಸ್ವಲ್ಪ ಜನದ್ದು ಫುಲ್ ಡೀಟೇಲ್ಸ್ ನಂಗೆ ಕೊಡ್ತೀರಾ? ಆನ್ಸರ್ ಮೀ. ಸರ್ ನನಗಷ್ಟು ಇದ್ರ ಬಗ್ಗೆ ನಾಲೆಜ್ ಇಲ್ಲ ಸರ್. ಈ ಹೆಸರುಗಳಲ್ಲಿ ಅರ್ಧಕ್ಕರ್ಧ ಬೇಕು. ಯಾವ್ಯಾವ್ದೋ ಹೆಸರಲ್ಲಿ ಬಿಸ್ನೆಸ್ ನಡೀತಾ ಇದೆ ಸರ್. ಅದಷ್ಟು ವೆಂಡರ್ಸ್ನ ನಾನು ಇವತ್ತೇ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಆಮೇಲೆ ನೀವಿದನ್ನ ಮಾಡಿದ್ದು ಅಂತ ನನಗೇನಾದ್ರೂ ಗೊತ್ತಾದ್ರೆ ನಮ್ಮ ತಾಯಿಗೂ ಇಲ್ಲ ಸರ್. ರಾಮ್, ಬರ್ತೀನಿ. ಇಷ್ಟು ಬೇಗ ಹೋಗ್ತಿದ್ದೀರಾ? ಹಾ, ಹೋಗ್ತಾ ಒಂದು 4 ಮನೆ ನೋಡ್ಕೊಂಡು ಹೋಗೋಣ ಅಂತ. ಇದಕ್ಕಂತ ರಜಾ ಹಾಕಿದ್ರೆ ಸಂಬಳ ಕಟ್ ಮಾಡ್ತಾರೆ. ದಿನದಲ್ಲಿ ಒಂದು 4 ಮನೆ ಕವರ್ ಮಾಡೋದು ವಾಸಿ ತಾನೆ. ಒಬ್ರೇ ಹೋಗ್ತಾ ಇದ್ದೀರಾ? ಪ್ರಿಯಾನು ಬರ್ತಿದ್ದೀರಾ? ನಾನು ಊರೆಲ್ಲ ಅಲ್ದಾಡಕ್ ಪ್ರಿಯಾನೇ ಯಾಕೆ ಕರ್ಕೊಂಡು ಹೋಗ್ಲಿ? ಪಾಪ ಅವಳಿಗೆ ಪೆಟ್ರೋಲ್ ಖರ್ಚು ಆಗತ್ತೆ. ನಾನು ಒಬ್ಳೆ ಹೋಗ್ತಾ ಇದ್ದೀನಿ. ಅಲ್ಲ, ಇಷ್ಟು ದೂರ ಹೋಗ್ತಾ ಇದ್ದೀರಲ್ಲ, ಲೇಟ್ ಆದ್ರೆ ಏನು? ನಾನೇನು ಚಿಕ್ಕ ಮಗುನ ಹೆದರ್ಕೊಳಕ್ಕೆ? ಈ ಕಾಲದಲ್ಲಿ ಚಿಕ್ಕ ಮಕ್ಳೇ ಧೈರ್ಯವಾಗಿ ಓಡಾಡ್ತಾರೆ. ನಮ್ಮ ಸಿಹಿನ ಕೇಳಿ ನೋಡಿ. ನಾನು ಹಾಗಲ್ಲ. ಹಾಗಿದ್ರೆ ನಾನು ಬರ್ತೀನಿ ನಿಮ್ಮ ಜೊತೆ. ನೀವ್ಯಾಕೆ ಬರಕ್ ಹೋಗ್ತೀರಾ? ಆರಾಮ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ. ಆ್ಯಕ್ಚುಲಿ ನಾನು ಬೇರೆ ರೂಮ್ ಹುಡುಕ್ತಾ ಇದ್ದೀನಿ. ಯಾಕೆ, ಏನಾಯ್ತು? ಓನರ್ ಜೊತೆ ಗಲಾಟೆನಾ? ಬಾಡಿಗೆ ಜಾಸ್ತಿ ಕೇಳ್ತಿದಾರಾ? ಹಾಂ, ಒಂಥರ ಫುಲ್ ಮಿಕ್ಸು. ಸರಿ, ಬನ್ನಿ. ನಿಮಗೆ ಯಾವ ಮನೆ ಋಣ ಇದೆಯೋ ಆ ಮನೆ ನಿಮ್ಗೆ ಸಿಗತ್ತೆ. ಹೋಪ್ಫುಲಿ. ಏನು, ನಮ್ಮೆಲ್ಲ ವಿಂಡೋಸ್ನು ಕ್ಯಾನ್ಸಲ್ ಮಾಡಿದ್ನಾ? ಹೌದು ಮೇಡಮ್. ಅಷ್ಟೇ ಅಲ್ಲ, ನಮ್ಮ ಆಫೀಸಲ್ಲಿ ಒಬ್ರಿಗೆ ನಮ್ಮ ಫಂಡಿಂದ ಒಂದು ದೊಡ್ಡ ಅಮೌಂಟ್ ಕೊಡೋದಕ್ಕೆ ಹೇಳಿದ್ದಾರೆ. ಯಾರಿಗೆ? ಸೀತಾ ಅನ್ನೋರ್ಗೆ. ಅದೇ ಮೇಡಮ್, ಬೋನಸ್ ಹುಡುಗಿ. ಆ ಹಣ ಅವಳಿಗೆ ಹೋಗಬಾರ್ದು. ಆದರೆ ಆದಷ್ಟು ಬೇಗ ಹಣನ ಅರೇಂಜ್ ಮಾಡಿ ಅಂತ ಬಾಸೇ ಹೇಳಿದ್ದಾರೆ. ಹೋಗಬಾರ್ದು ಅಂತ ನಾ ಹೇಳ್ತಾ ಇದ್ದೀನಲ್ಲ ಚರಣ್. ಟ್ರಾನ್ಸಾಕ್ಷನಲ್ಲಿ ಏನಾದರೂ ಎರರ್ ಮಾಡಿ ಯಾರಾದರೂ ಕೇಳಿದ್ರೆ ಬೈ ಮಿಸ್ಟೇಕ್ ಆಯಿತು ಅಂತ ಹೇಳಿ. ನಮ್ಮ ಕಂಪನಿಯಿಂದ ಯಾರಿಗೂ ಬಿಡಿಗಾಸು ಹೋಗಬಾರ್ದು. ಅದು ಅವಳಿಗೆ ನೋವೇ. ಸರಿ ಮೇಡಮ್. ಸೀತಾ, ನೀನೇನು ಅಷ್ಟೊಂದು ಸ್ಪೆಷಲಾ? ಅಷ್ಟು ದೊಡ್ಡ ಅಮೌಂಟು ನಿನಗೆ ಕೊಡ್ತಿದ್ದಾನ ಅಂದರೆ ರಾಮ್ನ ಸೆಳೆದಿರೋ ಹುಡುಗಿ ಇವಳೇನಾ?